ಏನು ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತೀನಿ. ಇನ್ನೇನು ಮಾಡಲಿ? ಮುಗ್ದಿಲ್ವಾ ಇನ್ನು? ಅಡುಗೆ ಮಾಡಿದೆ, ಪಾತ್ರೆ ತೊಳೆದೆ. ಇನ್ನವರೆಲ್ಲ ಬರಬೇಕು. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅವರೆಲ್ಲ ಬಂದಮೇಲೆ ಅವ್ರಿಗೆ ಊಟಕ್ಕೆ ಬಡಿಸೋದು, ಮತ್ತೆ ಊಟ ಮಾಡಿದ ಪಾತ್ರೆ ತೊಳೆಯೋದು. ಸಾರಿ ಅಕ್ಕ, ನಾನೇನಾದರೂ ಹೆಲ್ಪ್ ಮಾಡೋಣ ಅಂದರೆ ನನಗೇನು ಕೆಲಸಗಳೇ ಬರೋದಿಲ್ಲ. ಪರವಾಗಿಲ್ಲ ಬಿಡು, ನಂಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಆರತಿ ಮೊದಲೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ಲು. ಅಕ್ಕ, ಆರತಿ ಅಕ್ಕ ಇವಾಗ ನಿಮ್ಗೇನು ಹೆಲ್ಪ್ ಮಾಡೋದಿಲ್ಲ ಅಂತ ಅನ್ಸುತ್ತಲ್ಲ? ಹೇಗೆ ಮಾಡೋಕ್ಕಾಗತ್ತೆ? ಅವಳು ಹಸಿ ಬಾಣಂತಿ ಅಲ್ವಾ? ಇನ್ನೊಂದು 3-4 ತಿಂಗಳು ಅವಳು ರೆಸ್ಟ್ ತಗೋಬೇಕು. 3-4 ತಿಂಗಳ? ನಿಂಗೂ ಮಗು ಆಗತ್ತಲ್ಲ, ಆಗ 6-7 ತಿಂಗಳು ನೀನು ಮಲ್ಕೊಂಡೇ ಇರು. ಆದರೆ ಅಕ್ಕ, ಆರತಿ ಅಕ್ಕ ಮನೇಲಿಲ್ಲ. ಅತ್ತೆ ಅಹಲ್ಯ ಅತ್ತೆನ ಕರೆದ್ಬಿಟ್ಟು ಬೈತಾ ಇದ್ರು, ಆರತಿ ಎಲ್ಲಿ ಹೋಗಿದ್ದಾಳೆ ಅಂತ. ಆರತಿ ಅಕ್ಕ ಮನೆಗೆ ಬಂದ ತಕ್ಷಣ ಎಲ್ಲೋ ಹೋಗ್ಬಿಟ್ರಂತೆ. ಅಹಲ್ಯ ಅತ್ತೆ ಹೇಳ್ತಾ ಇದ್ರು, ಪಾಪ ಮಗು ಎಷ್ಟು ಅಳ್ತಾ ಇತ್ತು ಗೊತ್ತಾ. ಎಲ್ಲಿ ಹೋಗಿದ್ದಾಳೋ ಏನೋ. ಬೆಳಗ್ಗೆಯಿಂದ ಅವಳಿಗೊಂದು 3-4 ಫೋನ್ ಕಾಲ್ ಬಂದಿತ್ತು. ಫೋನ್ ಬಂದಿದ ತಕ್ಷಣ ನಮ್ಮಿಂದ ದೂರ ಹೋಗಿ ಮಾತಾಡ್ತಾಳೆ. ಏನೋ ಟೆನ್ಷನ್ಲಿದ್ದಾಳೆ ಅನ್ಸುತ್ತೆ. ಹೌದಕ್ಕ, ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಆದಿತ್ಯನ ವಿಷಯ ಬಿಟ್ರೆ ಬೇರೆ ಯಾವ ಪ್ರಾಬ್ಲಮ್ಮು ಇಲ್ಲ. ಅವತ್ತು ನಿನ್ನ ಜೊತೆ ಮಾತಾಡ್ತಿದ್ದೋಳು ಫೋನ್ ಬಂದ ತಕ್ಷಣ ಹೇಗೆ ಎದ್ದೋಡೋಗ್ಬಿಟ್ಲಲ್ಲ. ಅವಳು ಯಾವಾಗಲೂ ಹೀಗೆ ಆಡ್ದವಳೆ ಅಲ್ಲ, ಯಾಕೋ ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳೆ. ಯಾಕೆ? ಹೋಗ್ಲಿ ಬಿಡು, ನಾವ್ಯಾಕೆ ಅದನ್ನೆಲ್ಲ ಮಾತಾಡೋದು? ನಾವೇನೋ ಮಾತಾಡೋದು, ಆಮೇಲೆ ಎಲ್ಲರ ಹತ್ರ ನಾವೇ ನಿಷ್ಠೂರ ಆಗ್ತೀವಿ. ಬಿಟ್ಟಾಕು. ನಿನ್ನೆ ರಾತ್ರಿ ಅತಿಮಧುರ ಅನುರಾಗ ಸೀರಿಯಲ್ಲೇ ನೋಡ್ಲಿಲ್ಲ. ನಡಿ, ಈಗ ರಿಪೀಟಲ್ಲಿ ಕಷ್ಟ ಆಗತ್ತೆ. ಬಾ. ಅಳ್ಬಾರ್ದು ನೋಡಿ. ಇಲ್ಲಿ ನೋಡಿ ಚಿನ್ನಮ್ಮ, ಅಳ್ಬಾರ್ದು. ಇಲ್ಲಿ ನೋಡಿ, ಅಮ್ಮ ಬಂದಾಯ್ತಲ್ಲ. ಇಲ್ಲಿ ನೋಡು ಬಂಗಾರಿ, ಇಲ್ಲಿ ನೋಡಿ, ನೋಡಿ. ಸುವಾಗಿತ್ತ ಮುದ್ದು ಮರಿಗೆ? ಮುದ್ದು ಮರಿಗೆ ಹಸುವಾಗಿತ್ತು ಅಲ್ವಾ? ಜಾಣ. ನೋಡು ಪುಟ್ಟ, ಮುದ್ದಮ್ಮ, ಇಲ್ಲಿ ನೋಡಿಲಿ. ಈಗ ಹಸು ಕಡಿಮೆ ಆಯ್ತಲ್ಲ, ನೋಡಿಲಿ. ಸೂರ್ಯವ್ರೆ, ನೀವ್ಯಾವಾಗ ಬಂದ್ರಿ? ನಿಮ್ಗಿಂತ ಮೊದಲೇ. ನಾನು ಆಗಲೇ ಬಂದೆ. ನೀವೆಲ್ಲಿಗೆ ಹೋಗಿದ್ರಿ? ಮಗು ಅಳ್ತಾನೆ ಇತ್ತು. ಅದು ನಾನು ಅದೇ ಸೂರ್ಯವ್ರೆ, ಅದೇ ನನ್ನ ಫ್ರೆಂಡಿಗೆ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ದಲ್ಲ, ಅವಳು ಫೋನ್ ಬಂತಲ್ಲ, ಅದಕ್ಕೆ ಹೋದೆ. ನನಗೆ ಹೇಳೋಗ್ಬೋದಿತ್ತಲ್ಲ, ಇಲ್ಲ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ. ಅಥವಾ ಅವ್ರನ್ನೇ ಇಲ್ಲಿಗೆ ಬರೋಕ್ಕೆ ಹೇಳ್ಬೋದಾಗಿತ್ತಲ್ಲ. ಅಲ್ಲ ಸೂರ್ಯವ್ರೆ, ಅವ್ರು ಹಾಗೆಲ್ಲ ಎಲ್ಲಿಗೂ ಬರಲ್ಲ. ನೀವು ಹಾಗೇನೆ ಎಲ್ಲೂ ಹೋಗೋ ಆಗಿಲ್ಲ. ಮಗು ಇನ್ನೂ ಚಿಕ್ಕದು ಆರ್ತಿಯವ್ರೆ, ಅದಕ್ಕೆ ಆಧಾರ ನೀವೇನೆ. ನೋಡಿ ಆ ಮಗುನ, ಹಸುವಾಗಿ ಹತ್ತು ಎಷ್ಟು ಸ್ವರ್ಗೋಗಿದೆ ಅಂತ. ಹೌದು, ಯಾರು ನಿಮ್ಮ ಫ್ರೆಂಡು? ಏನವ್ರ ಪ್ರಾಬ್ಲಮ್ಮು? ಅವರು ನಿಮಗೆ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ನನಗೆ ಗೊತ್ತಿರೋರು. ನನಗೆ ಗೊತ್ತಿಲ್ಲದಿರೋಂಥ ಫ್ರೆಂಡ್ ಯಾರು? ಮಾನ್ಸಿ ಅವರಾ? ಏನಂತೆ ಅವ್ರ ಪ್ರಾಬ್ಲಮ್ಮು? ಮಾನ್ಸಿ ಆರಾಮಾಗೈತಾಳೆ, ಅವಳಿಗೇನು ಪ್ರಾಬ್ಲಮ್ ಆಗಿಲ್ಲ. ಇವಳು ಬೇರೆ. ಅಲ್ಲ, ಮಾನ್ಸಿಯವರಾಗಿದ್ದಿದ್ರೆ
ಅವ್ರು ನನಗೆ ಗೊತ್ತಿರೋರೆ. ನಿಮ್ಮ ಬದಲು ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತಿದ್ದೆ. ಮಾನ್ಸಿ ಅವ್ರಿಗೆ ಈ ವಿಷಯ ಗೊತ್ತಾ? ಅವರು ಬಂದಿದ್ರ ಅಲ್ಲಿಗೆ? ಈ ವಿಷಯ ಮಾನ್ಸಿ ಗೊತ್ತಿಲ್ಲ. ನೀವು ಅವಳನ್ನ ಏನು ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಎಕ್ಸೈಟ್ ಆಗ್ತಾ ಇದ್ದೀರಾ ಆರ್ತಿ ಅವರೇ? ಅಲ್ಲ, ನಾನು ಕೇಳಿದ್ದೇನಕ್ಕೆ ಅಂದರೆ, ನೀವು ಮಾನ್ಸಿಯವರು ಚಿಕ್ಕವರಿಂದ ಫ್ರೆಂಡ್ಸು, ಲಾ ಫ್ರೆಂಡ್ಸ್ ಬೇರೆ. ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ ಅಂತ. ಅಯ್ಯೋ, ಅವಳು ಬೇರೆ ಊರು ನೋಡಿ ಸೂರ್ಯ ಅವರೇ. ಅವಳ ಬಗ್ಗೆ ಮಾನ್ಸಿಗೂ ಏನು ಗೊತ್ತಿಲ್ಲ. ಹಾಂ, ಹೌದಾ? ಅಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ನನಗೆ ಹೇಳಿದರೆ ನಾನೇ ಬೇಕಾದ್ರೆ ಹೆಲ್ಪ್ ಮಾಡ್ಬೋದಿತ್ತು. ಪ್ರಾಬ್ಲಮ್ಮು ಅವಳು. ಸೂರ್ಯ, ಹಾ ಆರ್ತಿ ಬಂದ್ಲಾ? ಬಂದ್ರಮ್ಮ. ಮಗುಗೆ ಹಾಲು ಕುಡ್ಸಿದ್ದಾಯ್ತಾ? ಆಯ್ತು. ಅವಳನ್ನ ಇಲ್ಲಿ ಬರೋದಕ್ಕೆ ಹೇಳು. ಹಾ, ಬರ್ತಾರೆ, ಒಂದು ನಿಮಿಷ. ಹೇಳಿ ಆರ್ತಿವ್ರೆ, ಅದೇನು ಪ್ರಾಬ್ಲಮ್ಮು ಅಂತ ನಾನು ಹೆಲ್ಪ್ ಮಾಡ್ತೀನಿ. ಸೂರ್ಯರೇ, ಅಮ್ಮ ಕರಿತಾ ಇದ್ದಾರೆ, ನಾನು ಆಮೇಲೆ ಬರ್ತೀನಿ. ಮಗು ಇಟ್ಕೊಳ್ಳಿ, ನಿಮಿಷ ಬರ್ತೀನಿ. ಅಮ್ಮ, ಕೂಗಿ ಕೂಗಿ ಸಾಕಾಯ್ತು ನನಗೆ. ಎಲ್ಲಿಗೆ ಹೋಗಿದ್ದೆ ನೀನು? ಆ ಮಗು ನೋಡು, 10 ಗಂಟೆಲ್ಲ ಒಣಗೋಗಿದೆ. ಸಾಧಾರಣವಾಗಿ ನಾರ್ಮಲ್ ಡೆಲಿವರಿ ಆದ್ರೆ 4-5 ತಿಂಗಳು ಸುಧಾರಿಸ್ಕೊಳ್ತಾರೆ. ಅಂಥದ್ರಲ್ಲಿ ನಿನ್ಗಾಗಿರೋದು ಆಪರೇಷನ್ ಆರ್ತಿ. ಅದ್ರ ಬಗ್ಗೆ ನಿನಗೆ ಗಮನನೇ ಇಲ್ವಲ್ಲ? ಎಲ್ಲಿಗೆ ಹೋಗಿದ್ದೆ ನೀನು? ಮಗು ಹಸುವಿಂದ 10 ಸುಸ್ತಾಗಿ ಹೋಗಿದೆ ಕಣೆ. ಅದ್ರ ಬಗ್ಗೆ ನಿನಗೆ ಸ್ವಲ್ಪನೇ ಯೋಚನೆನೇ ಇಲ್ಲ. ಹೋಗ್ಬೇಕಾದ್ರೆ ಕಡೆ ಪಕ್ಷ ಹೇಳ್ಬಿಟ್ಟು ಹೋಗ್ಬೇಕು ಅಂತಾನು ಗೊತ್ತಿಲ್ವಾ ನಿನಗೆ? ಅಲ್ಲ ಮಾಧು, ನಾನು ಹೇಳಬೇಕು ಅಂತಿದ್ದೆ, ಆದರೆ ನೀವ್ಯಾರು ಮನೇಲಿ ಇರಲಿಲ್ಲ. ಅಂದರೆ ನೀವು ಬಂದಿರಲಿಲ್ಲ. ಅಹಲ್ಯ ಮನೇಲಿ ಇದ್ಲು ತಾನೆ, ಅವಳಿಗೆ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ. ಇಲ್ಲಾಂದ್ರೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ನಾನು ಇಂಥ ಕಡೆ ಇದ್ದೀನಿ ಅಂತ. ನಾವು ನಿನಗೇನು ಬೇಜಾರಾಗಬಾರ್ದು, ಆದಿತ್ಯನ ಮನಸ್ಸಿಗೆ ಹಚ್ಕೊಂಡು ಕೊರಗಬಾರ್ದು, ಅದರಿಂದ ನಮ್ಮನೆ ಮಗುನ ಅಸಡ್ಡೆ ಮಾಡಬಾರ್ದು ಅಂತ ಮಾಡೋ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಶಶಾಂಕನ್ ಮನೆಗೆ ಹೋಗಿ ಆದಿತ್ಯನ ನಮ್ಗೆ ಕೊಡಿ ಅಂತ ಬೇಡ್ಕೊಂಡಿದೀವಿ ನಾವು. ಕಡೆಗೂ ನೀನ್ ಈ ಮನೆ ಮಗುನ ಅಸಡ್ಡೆ ಮಾಡ್ತಿದೀಯಲ್ಲ, ಯಾಕೆ? ಅಮ್ಮ, ನನ್ನ ಫ್ರೆಂಡಿಗೆ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ. ಏನ್ ಪ್ರಾಬ್ಲಮ್ಮು? ಅವಳು ಬೀದಿಗೆ ಬಂದ್ಬಿಟ್ಟಿದ್ದಾಳೆ. ಬೀದಿಗೆ ಬಂದಿದ್ರೆ 4 ದಿನ ನಮ್ಮನೇಲಿ ಇರುಂತ ಕರ್ಕೊಂಡು ಬರ್ಬೋದಾಗಿತ್ತಲ್ಲ ಆರ್ತಿ. ಅಮ್ಮ, ಅವ್ರು ಹಾಗೆಲ್ಲ ಬರಲ್ಲ. ಪ್ರಾಬ್ಲಮ್ ಆಗಿರೋದು ನಿನಗ ಅವಳಿಗ? ಅವಳೇ. ಆದ್ರೆ ಮೈ ತುಂಬಾ ಪ್ರಾಬ್ಲಮ್ ಇಟ್ಕೊಂಡು ನಾವು ಕರ್ದಾಗ ಬರ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಅವ್ರಿಗೆ ಹೇಗೆ ಬರಕ್ ಆಗ್ತಿರ್ಲಿಲ್ವೋ ನೀನು ಹೋಗೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಯಾಕೆ ಅಂದ್ರೆ ನೀನು ಬಾಣಂತಿ, ಬರಕ್ ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು. ಸೂರ್ಯನ ಭಾಸ್ಕರನ್ನು ಕಳಿಸ್ಬೇಕಾಗಿತ್ತು. ನೀನು ಬಾಣಂತಿ ಅಂತ ಗೊತ್ತಿದ್ರು ನಿನ್ನನ್ನೇ ಕರೆದ್ಲಲ್ಲ, ಅವಳು ಇನ್ನೆಂಥ ಫ್ರೆಂಡು. ನೋಡಾರ್ತಿ, ಊರಿಗೆ ಉಪಕಾರ ಮಾಡಕ್ ಹೋಗಿ ಮನೇನ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ ನೀನು. ಸಾರಿ ಅಮ್ಮ, ಇನ್ಮೇಲೆ ಹೊರಗಡೆ ಹೋಗ್ತಾ ಖಂಡಿತ ಹೇಳೋಗ್ತೀನಿ. ಏನ್ ಹೇಳ್ಬಿಟ್ಟು ಹೋಗ್ತೀಯಾ? 3 ತಿಂಗಳು ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಬಾಣಂತಿ ಬಾಣಂತಿ ತರ ಇರ್ಬೇಕು, ಅರ್ಥ ಆಯ್ತಾ? ಹಲೋ, ಹೇಳಮ್ಮ. ಏನಿಲ್ಲ, ಆರಾಮಾಗಿ ಬಂದೆ. ಆಟೋದವನು ಕರೆಕ್ಟಾಗಿ ತಂದುಬಿಟ್ಟ. ಮಾನ್ಸಿ ಅವರು ಗೇಟ್ ಹತ್ರನೇ ನಿಂತಿದ್ರು, ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದನ್ನು ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಹೌದಾ? ಒಂದು ನಿಮಿಷ ಅಮ್ಮ, 1 ನಿಮಿಷ. ಹೇಳು. ನೋಡು, ಮಾನ್ಸಿ ನೀನೇನು ಹೇಳಕ್ಕೆ ಹೋಗ್ಬೇಡ, ಎಲ್ಲ ಸೀಕ್ರೆಟ್ ಆಗಿರಲಿ. ಯಾಕೆ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈಗ ನಾನು ಹೇಳ್ದಷ್ಟು ಮಾಡು ಸಾಕು. ಸರಿ, ಆಯಿತು. ಮತ್ತಿನ್ನೇನೂ ಇಲ್ಲ. ನೋಡು, ಇಲ್ಲಿ ಆಲ್ರೆಡಿ ವಾರ್ ಸ್ಟಾರ್ಟ್ ಆಗಿದೆ. ನಾನು ನಿನಗೆ ಅಷ್ಟು ಈಸಿಯಾಗಿ ಸಿಗೋಕ್ಕಾಗಲ್ಲ. ನಾಳೆ ನಿಂಗೆ ಕಾಲ್ ಮಾಡ್ತೀನಿ, ಆಯಿತಾ?
ಗುಡ್ ನೈಟ್. ಗುಡ್ ನೈಟ್. ಶಶಾಂಕ್ ವರ್ಸಸ್ ಆರತಿ ಕಸ್ಟಡಿ ಕೇಸ್. ಬನ್ನಿ. ಹೇಳ್ರಿ, ಏನಂತಾರೆ ನಿಮ್ಮ ಕ್ಲೈಂಟ್? ಅದನ್ನೇ ನಾನು ಹೇಳಬೇಕಂತಿದ್ದೆ ಸರ್. ಸರ್, ಇವರು ವಾದ ಮಾಡ್ತಾ ಶಶಾಂಕ್ ಅವರಿಗೆ ಇನ್ನೊಬ್ಬ ಹೆಂಡ್ತಿದ್ದಾರೆ ಅಂತ ಹೇಳಿದ್ರು. ಆ ಹೆಂಡ್ತಿ ಇವ್ರ ಜೊತೆಲಿ ಇರಲೇ ಇಲ್ಲ ಸರ್. ಅವರು ಮಡಿಕೇರಿ ಹತ್ರ ಒಂದು ಹಳ್ಳಿನಲ್ಲಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಮೊನ್ನೆ ಆಕೆನೆ ಬಂದು ನಾನೇ ಇವ್ರ ಹೆಂಡ್ತಿ, ನಾನೇ ಇವರಿಗೆ ಮಗು ಕೊಡ್ತೀನಿ ಅಂತ ಹೇಳಿದರು. 20 ದಿವಸ ಸ್ಕೂಲ್ಗೆ ರಜೆ ಹಾಕಿ ಬಂದು 20 ದಿವಸದಲ್ಲಿ ಇವ್ರ ಮಗು ಹೇಗೆ ಕೊಡ್ತಾರೆ ಸರ್? ಒಂದು ವೇಳೆ ಅವರು ಶಶಾಂಕ್ ಅವ್ರ ಜೊತೆ ಸಂಸಾರ ಮಾಡುವ ಉದ್ದೇಶ ಹೊಂದಿದ್ರೆ ಶ್ರೀಮತಿ ಶೋಭಮ್ಮ ಮತ್ತು ಸತ್ಯೇಂದ್ರ ಅವರು ಖರೀದಿಕ್ಕಿಂತ ಮುಂಚೆನೆ ಬರ್ತಾ ಇದ್ರು. ಆದ್ರೆ ಅವರು ಬರಲಿಲ್ಲ ಸರ್. ಶಶಾಂಕ್ ತಂದೆ ತಾಯಿಗಳು ಕಟ್ಪಾಡಿಗೆ ಹೋಗುವವರೆಗೂ ಆದಿತ್ಯ ಶಶಾಂಕ್ ಅವ್ರ ಮನೆಯಲ್ಲಿ ಶಶಾಂಕ್ ಜೊತೆ ಇದ್ದ. ಆಮೇಲೆ ಅವ್ರು ಹೋದ ಕೂಡಲೇ ಆದಿತ್ಯ ಕಣ್ಮರೆ ಆದ. ವಾಪಸ್ ಬರುವಾಗ ಮೇರಿ ಅವ್ರ ಜೊತೆ ಬಂದ. ಏನಿದ್ರ ಅರ್ಥ ಅಂದ್ರೆ ಎಲ್ಲ ಪ್ರೀ ಪ್ಲಾನು ಸರ್. ಇವರೆಲ್ಲ ಸೇರಿ ಸರ್, ನಿಮಿಷ. ಏನ್ರಿ ಶಶಾಂಕ್, ಮುಂದಿನ ಕಥೆನ ನೀವು ಹೇಳ್ತೀರಾ? ಹೇಳಿ. ಸರ್, ಮುಂದಿಂದು ನಮ್ಮ ಕಕ್ಷಿದಾರ ಹೇಳ್ತಾರಂತೆ. ಸರಿ, ಅದೇನು ಹೇಳ್ಬೇಕು ಅಂತಿದ್ರೆ ಹೇಳಿ. ನನ್ನ ಮಗ ಆದಿತ್ಯನ ಆರ್ತಿ ಸೂರ್ಯಗೆ ನಾನು ಬಿಟ್ಕೊಡ್ತೀನಿ ಸರ್. ಶಶಾಂಕ್, ಏನ್ರಿ ಮಾತಾಡ್ತಾ ಇದ್ರಿ ನೀವು? ಕೇಸ್ ನಮ್ ಕಡೆ ಆಗ್ತಾ ಇದೆ ಕಣ್ರಿ. ನೀವು ಯಾರಿಗೆ ಹೆದರ್ಕೊಂಡು ಮಗುನ ಬಿಟ್ಟು ಕೊಡ್ತೀನಿ ಅಂತೀರಲ್ರಿ? ಸುಮ್ಮನೆ ನಿಂತ್ಕೊಳ್ರಿ. ಇಲ್ಲ ಸರ್, ನಾನೀಗ ಮಾತಾಡಲೇಬೇಕು. ಮಾತಾಡ್ಬೇಕು ಅಂದ್ರೆ ಏನೇನೋ ಮಾತಾಡ್ತಿರಲ್ರಿ? ಮಗುನ ಬಿಟ್ಟು ಕೊಡ್ತೀನಿ ಅಂತೀರಲ್ರಿ? ಹೌದು ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆ ದಿನ ಆರ್ತಿ ಸೂರ್ಯಂಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ತಾಯಿ ಮಕ್ಕಳ ಪ್ರೀತಿ ಅಂದರೆ ಏನು, ಮನುಷ್ಯತ್ವ ಅಂದರೆ ಏನು, ಬದುಕಲ್ಲಿ ಕುಟುಂಬದ ಒಗ್ಗಟ್ಟು ಅಂದ್ರೇನು, ಪ್ರೀತಿ ಅಂದ್ರೇನು, ಅದೆಲ್ಲ ಈಗ ನನಗೆ ಅರ್ಥ ಆಗ್ತಾ ಇದೆ ಸರ್. ತಾಯಿ ಮಗುನ ದೂರ ಮಾಡೋದು ತಪ್ಪು. ಆದಿ ಆರ್ತಿ
ಸೂರ್ಯನ ಜೊತೆನೇ ಇರಲಿ. ಜಡ್ ಸರ್, ನಿಮ್ಮ ಹತ್ರ ನಂದು ಒಂದೇ ಒಂದು ರಿಕ್ವೆಸ್ಟ್. ನೀವು ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿರ್ತೀರಾ ಅಂದರೆ ಏನು ಹೇಳಿ? ಆದಿತ್ಯ ನನ್ನ ಮಗ. ಇವತ್ತಿಂದ ಅವನು ಸಂಪೂರ್ಣವಾಗಿ ಸೂರ್ಯನ ಮಗ ಆಗ್ತಾ ಇದ್ದಾನೆ. ಬೇರೆ ಏನಿಲ್ಲ, ವಾರಕ್ಕೊಂದು ದಿವಸ ಆದಿತ್ಯ ನನ್ನ ಜೊತೆ ಕಳೆಯೋಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ವಿಷಯ ಹಿಂಗಿದ್ಮೇಲೆ ನಂದೇನ್ರಿ ಉಳಿತು? ಈ ವಿಷಯನ ನೀವು ಮೊದಲೇ ಹೇಳಬೇಕಾಗಿತ್ತು ತಾನೆ. ಸುಮ್ಮನೆ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ರಾಧ ಅಂತ ಆಗೋಯ್ತು. ಈ ಮೊಕದ್ದಮೆಯ ವಾದ ವಿವಾದವನ್ನು ಆಲಿಸಿದ ಮೇಲೆ ವಾದಿಯು ಮಗುವಿನ ಮೇಲೆ ತನಗಿರುವ ಜನ್ಮಸಿದ್ಧ ಅಧಿಕಾರವನ್ನು ಸ್ವಇಚ್ಛೆಯಿಂದ ಬಿಟ್ಟುಕೊಟ್ಟಿರುವುದರಿಂದ ಪ್ರತಿವಾದಿ ಆರತಿಯವರಿಗೆ ಮಗುವನ್ನು ಒಪ್ಪಿಸಲಾಗಿದೆ. ವಾದಿ ಶಶಾಂಕ್ ಅವರ ಕೋರಿಕೆಯ ಮೇಲೆ ವಾರದಲ್ಲಿ ಒಂದು ದಿನ ಮಗುವನ್ನು ಶಶಾಂಕ್ ಅವರ ಬಳಿ ಬಿಡಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಶಶಾಂಕ್, ತುಂಬಾ ಥ್ಯಾಂಕ್ಸ್. ನಿಮ್ಮ ತ್ಯಾಗದಿಂದಾನೆ ಇವತ್ತು ನಾವು ಮನೆ ಸಂತೋಷದಿಂದ ಇರೋದು. ನೀವು ಮಗನ ಬಿಟ್ಕೊಟ್ಟಿರೋದ್ರಿಂದಾನೆ ಇವತ್ತು ನಾವೆಲ್ಲ ಸಂತೋಷದಿಂದ ಇರೋದು. ತುಂಬ ಥ್ಯಾಂಕ್ಸ್. ಇರಲಿ, ಪರವಾಗಿಲ್ಲ. ಈ ಸಮಸ್ಯೆನೇ ಅಲ್ಲ ಇದು. ಸಮಸ್ಯೆ ಅಲ್ಲದೆ ಇರೋದನ್ನ ಬಲೂನ್ ಥರ ಓದಿಸಿ ನಾವೇ ಇಷ್ಟು ದೊಡ್ಡದವ್ರಿಗೂ ತಂದು ನಿಂತಿರೋದು ಅಲ್ವಾ? ಎಲ್ಲ ನಮ್ಮ ಈಗೋಸ್ ಅನ್ಸುತ್ತೆ. ನಾನು ನಿಮ್ಮ ಮನೆಗೆ ಬಂದು ಕೇಳ್ಕೊಂಡಿರೋದ್ರಿಂದ ಇವತ್ತು ನೀವು ಆದಿತ್ಯನ ಬಿಟ್ಕೊಟ್ರಿ. ಇದನ್ನು ನಾನು ಮುಂಚೆನೇ ಮಾಡಿದ್ದಿದ್ರೆ ಈ ಕೋರ್ಟು, ಈ ಕೇಸು ಇದ್ಯಾವುದೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ನಾನು ಎಲ್ಲಿ ನಿಮ್ಮ ಹತ್ರ ಬಂದು ಕೇಳ್ಕೊಂಡ್ರೆ ನಾನು ಚಿಕ್ಕವನಾಗ್ತೀನಿ, ನೀವೆಲ್ಲಿ ಮಾತಾಡಿದ್ರೆ ನೀವು ಚಿಕ್ಕವನಾಗ್ತೀರಾ. ಈ ಈಗೋನೆಸ್ಸೇ ಎಲ್ಲ ಸ್ಪಾಯ್ಲ್ ಮಾಡಿತ್ತು. ಆದರೆ ಇವತ್ತೆಲ್ಲ ಖುಷಿಯಿಂದ ಇದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಅಗೇನ್. ಶಶಾಂಕ್, ನಾವು ಈ ಜಗಳ ಎಲ್ಲ ಯಾವತ್ತೂ ಕೇಳಿ ಆಡಿದ್ದು ಆದಿತ್ಯ ಯಾರ ಹತ್ರ ಇರಬೇಕು ಅಂತ ಅಲ್ವಾ? ಆದರೆ ಈ ಸಮಸ್ಯೆ ಇಲ್ವೇ ಇಲ್ಲ ಇವಾಗ.
ನನಗೆ ಮತ್ತೆ ನನ್ನ ಶಶಾಂಕ್ ವಾಪಸ್ ಬೇಕು. ಮೈ ಬೆಸ್ಟ್ ಫ್ರೆಂಡ್ ಶಶಾಂಕ್. ನೋಡಿ, ನೀವು ಆದಿತ್ಯನ ಬಿಟ್ಕೊಟ್ಟು ಸೋತಿದ್ದೀರಾ ಅಂತ ಅನ್ಕೊಂಬಿಡಿ. ನಿಜವಾಗ್ಲೂ ಗೆದ್ದಿದ್ದು ನೀವು ಆದಿತ್ಯನ ಬಿಟ್ಕೊಟ್ಟು. ಆದರೆ ಶಶಾಂಕ್, ಆದಿತ್ಯ ನಿಮ್ಮ ಮಗ ಅನ್ನೋ ನಿಜ ಸುಳ್ಳಾಗಲ್ಲ ಅಲ್ವಾ? ಈ ಜಗಳದ ಕಾರಣ ಏನು ಹೇಳಿ? ನೀವು ನನ್ನ ಆದಿತ್ಯನ ದೂರ ಮಾಡಬೇಕು ಅಥವಾ ಆದಿತ್ಯ ನಿಮಗೆ ಮುಖ್ಯ ಆಗಿದ್ದಿದ್ರೆ ಈ ಕೋರ್ಟು, ಈ ಕೇಸು ಇದೆಲ್ಲ ಬರ್ತಾನೆ ಇರಲಿಲ್ಲ. ನೀವು ಆರ್ತಿಯವರು ಆದಿತ್ಯನ ದೂರ ಮಾಡಬೇಕು ಅಂತ ಅಂದ್ಕೊಡ್ರಿ, ಅದಕ್ಕೆ ಇದೆಲ್ಲ ಆಗಿತ್ತು. ಬಟ್ ಪಾಸ್ಟ್ ಇಸ್ ಪಾಸ್ಟ್ ಶಶಾಂಕ್. ನೋಡಿ, ಈಗಲೂ ನಿಮಗೋಸ್ಕರ ನಮ್ಮ ಮನೆ ಬಾಗಿಲು ಯಾವತ್ತಿದ್ರೂ ತೆರೆದೇ ಇರುತ್ತೆ. ನೀವು ಆದಿತ್ಯನ ನೋಡ್ಕೊಳಕ್ಕೆ ಬರ್ಬೋದು, ಅವನ ಜೊತೆ ಆಟ ಆಡ್ಬೋದು, ಸಂತೋಷವಾಗಿ ಕಾಲ ಕಳೀಬೋದು. ಐ ಡೋಂಟ್ ಮೈಂಡ್. ಈಗ ಎಲ್ಲರೂ ಜೀವನ ಒಂದು ಹದಕ್ಕೆ ಬಂದಿದೆ. ನಿಮಗೂ ನಿಮ್ಮ ಬಾಳ್ ಸಂಗಾತಿ ವಾಪಸ್ ಬಂದಿದ್ದಾರೆ. ಫಾರ್ ದ ಪಾಸ್ಟ್ ಫ್ರೆಂಡ್ಶಿಪ್ ಸೇಕ್ ಒಂದೇ ಒಂದು ಸತಿ ಶಶಾಂಕ್.